ಮಹದಾಯಿ ವಿಚಾರವಾಗಿ ಮತ್ತೆ ಖ್ಯಾತೆ ತೆಗೆದಿರುವಂತಹ ಗೋವಾ ಸರ್ಕಾರ ಜಲಾನಯನ ಪ್ರದೇಶಕ್ಕೆ ಏನಿದೆ ಅಲ್ಲಿಗೆ ಮಹದಾಯಿ ಪ್ರವಾಹ ತಂಡ ಭೇಟಿ ನೀಡ್ತಾ ಇದೆ. ಮಹದಾಯಿ ವಿಚಾರವಾಗಿ ಗೋವಾ ಸರ್ಕಾರ ಮತ್ತೆ ತಗಾದೆ ತೆಗೆದಿದೆ. ಜಲಾನಯನ ಪ್ರದೇಶಕ್ಕೆ ಇವತ್ತು ಪ್ರವಾಹ ತಂಡ ಹೋಗ್ತಿರೋದು. ಸೊ ಅಲ್ಲಿ ಪರಿಶೀಲನೆ ನಡೆಸುತ್ತೆ ಈ ತಂಡ. ಪ್ರವಾಹ ತಂಡ ಏನಿದೆ ಪರಿಶೀಲನೆಯನ್ನು ನಡೆಸಲಿದೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಮೂರೂ ರಾಜ್ಯದ ಅಧಿಕಾರಿಗಳು ಕೆಲವೇ ಕ್ಷಣಗಳಲ್ಲಿ ಗಡಿ ಪ್ರವೇಶ ಮಾಡಲಿರುವಂತಹ ಪ್ರವಾಹ ತಂಡ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬಿಗೆ ಭೇಟಿ ನೀಡಲಿದ್ದಾರೆ. ಪ್ರವಾಹ ತಂಡ ಭೇಟಿ ಬಗ್ಗೆ ವೇಟ್ ಮಾಡಿದ್ದಂತ ಗೋವಾ ಸಿಎಂ ಗೋವಾ ಸರ್ಕಾರದ ಒತ್ತಡಕ್ಕೆ ಮಣಿದು ತಂಡವನ್ನು ರಚಿಸಿದ ಕೇಂದ್ರ ಸರ್ಕಾರ. ಪರಿಶೀಲನೆ ಬಳಿಕ ಕೇಂದ್ರ ಸರ್ಕಾರಕ್ಕೆ ಇವರು ವರದಿಯನ್ನು ಕೂಡ ಒಪ್ಪಿಸ್ತಾರೆ. ಗೋವಾ ಸರ್ಕಾರದ ಒತ್ತಡಕ್ಕೆ ಮಣಿದು ಈಗ ಕೇಂದ್ರ ಸರ್ಕಾರ ಈ ಒಂದು ಟೀಮನ್ನು ಕಳಿಸಿದೆ. ಒಂದು ಟ್ವೀಟ್ ಅನ್ನು ಕೂಡ ನೋಡ್ತಾ ಇದ್ದೀರಾ. ಸೊ ಮಹದಾಯಿ ಪ್ರವಾಹ ಮೆಂಬರ್ಸ್ ವಿಲ್ ಬಿ ಕಂಡಕ್ಟ್ ಡೀಟೇಲ್ ಸೈಟ್ ಇನ್ಸ್ಪೆಕ್ಷನ್ ಆಫ್ ದ ಈ ಬೇಸಿನ್ ಏನಿದೆ ಮಹದಾಯಿದ ಬೇಸಿನ್. ಸೊ ಇದರ ಬಗ್ಗೆ ಈಗ ಅಲ್ಲಿಗೆ ಭೇಟಿ ನೀಡಲಿದ್ದಾರೆ. ಸೊ ಹಾಗೆಯೇ ಈ ಕರ್ನಾಟಕ ಗೌರ್ಮೆಂಟ್ನ ವರ್ಕ್ ಏನಿದೆ ಅದರ ಬಗ್ಗೆ ಕೂಡ ಗ್ರೌಂಡ್ ಫ್ಯಾಕ್ಟ್ಸ್ ಏನಿದೆ ಸೊ ಅದರ ಬಗ್ಗೆ ಅಲ್ಲಿ ಇರುವಂಥ ನಿಜವಾದಂಥ ಮಾಹಿತಿ ಫ್ಯಾಕ್ಟ್ ಏನು ಅದರ ಬಗ್ಗೆ ಅವರು ಕಲೆಕ್ಟ್ ಮಾಡ್ತಾರೆ. ಸೊ ಇನ್ಸ್ಪೆಕ್ಷನ್ ಇಸ್ ಕ್ರೂಷಿಯಲ್ ಫಾರ್ ಗೋವಾ. ಈ ಒಂದು ಇನ್ಸ್ಪೆಕ್ಷನ್ ಏನಿದೆ ಪರಿಶೀಲನೆ ಗೋವಾಕ್ಕೆ ಭಾಳ ಮುಖ್ಯ. ಯಾಕಂದರೆ ಈ ಮಹದಾಯಿ ವಿಚಾರವಾಗಿ ಇದು ಸತ್ಯವನ್ನು ಹೊರತೆಗೆಯುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಟ್ವೀಟ್ ಮಾಡಲಾಗಿದೆ. ಹಾಗೆಯೇ ದಿಸ್ ಇಸ್ ದ ಔಟ್ಕಮ್ ಆಫ್ ಅವರ್ ಕಂಟಿನ್ಯೂಸ್ ಎಫರ್ಟ್ಸ್ ಟು ಪ್ರೊಟೆಕ್ಟ್ ಮಹದಾಯಿ ವಿಚ್ ವಿಲ್ ಸ್ಟ್ರೆಂಥನ್ ಅವರ್ ಕೇಸ್ ಆ್ಯಂಡ್ ವಿಂಡಿಕೇಟ್ ಅವರ್ ಸ್ಟ್ಯಾಂಡ್ ಅಂತ. ಅಂದರೆ ಪ್ರವಾಹ ಈ ಒಂದು ಟೀಮ್ ಏನಿದೆ ಬಂದು ಅಲ್ಲಿನ ಸದ್ಯದ ವಾಸ್ತವವನ್ನು ತೆರೆದಿಡುತ್ತೆ ಈ ಟೀಮ್ ಅಂತ ಈಗ ಅಲ್ಲಿ ಟ್ವೀಟ್ ಮಾಡಲಾಗಿದೆ. ಪ್ರಮೋದ್ ಸಾವಂತ್ ಈ ಒಂದು ಟ್ವೀಟನ್ನು ಮಾಡಿದ್ದಾರೆ. ಸೊ ಇದರಲ್ಲಿ ಮಹದಾಯಿ ಪ್ರವಾಹ ಮೆಂಬರ್ಸ್ ಅಲ್ಲಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ 2 ನಾಲೆ ನೀರಿನ ಹರಿವು ಪರಿಶೀಲನೆ ಮಾಡಿರುವಂಥ ತಂಡ. ಸೊ ಪ್ರೋಗ್ರೆಸಿವ್ ರಿವರ್ ಅಥಾರಿಟಿ ಫಾರ್ ವಾಟರ್ ಆ್ಯಂಡ್ ಹಾರ್ಮನಿ ಇವರು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬಿಗೆ ಭೇಟಿ ನೀಡ್ತಾರೆ. ಮಹದಾಯಿ ಪ್ರವಾಹ ತಂಡದ ಸದಸ್ಯರಿಂದ ಭೇಟಿ ನೀಡಿ ಪರಿಶೀಲನೆ ಆಗುತ್ತೆ. ಮಹಾರಾಷ್ಟ್ರ, ಗೋವಾ ರಾಜ್ಯದಲ್ಲಿ ಭೇಟಿ ನೀಡಿದಂಥ ಪ್ರವಾಹ ತಂಡ ಕಳಸಾ ಮತ್ತು ಬಂಡೂರಿ ನಾಲೆ ಉಗಮ ಸ್ಥಾನಕ್ಕೆ ಈ ಟೀಮ್ ಭೇಟಿ ನೀಡಿ 2 ನಾಲೆಯ ನೀರಿನ ಹರಿವೆಷ್ಟಿದೆ ಅಂತ ಪರಿಶೀಲನೆ ಮಾಡಿರುವಂಥ ಈ ತಂಡ. ಹಾಗೆಯೇ ಮಹದಾಯಿ ಯೋಜನೆ ಕಾಮಗಾರಿಯನ್ನು ಪರಿಶೀಲನೆ ಮಾಡಲಿದೆ. ಪರಿಸರ ಇಲಾಖೆ ಅನುಮತಿ ಪಡೆಯೋದಕ್ಕೆ ಕರ್ನಾಟಕ ಕಸರತ್ತು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಗೋವಾದಿಂದ ಹೊಸ ಕುತಂತ್ರ ಶುರುವಾಗಿದೆ. ಮಹದಾಯಿ ಪ್ರವಾಹ ತಂಡದ ನೆಪದಲ್ಲಿ ಯೋಜನೆಗೆ ಅಡ್ಡಿ ಆಗುವಂಥ ಸಾಧ್ಯತೆ ಇದೆ ಅಂತ. ಸೊ ಕಳಸಾ ಬಂಡೂರಿಗೆ ಈ ಪ್ರವಾಹ ತಂಡ ಯಾಕೆ ಭೇಟಿ ನೀಡ್ತಾ ಇದೆ? ಇಲ್ಲಿ ಕಳಸಾ ಬಂಡೂರಿ ನಾಲೆಗೆ ನೀರು ಹರಿದು ಬರ್ತಿರೋದ್ರಿಂದ ಅದರ ಬಗ್ಗೆ ಪರಿಶೀಲನೆಯನ್ನು ಮಾಡ್ತಾರೆ. ಹಾಗೆಯೇ ರಾಜ್ಯ ಸರ್ಕಾರ ಕಾಮಗಾರಿ ನಡೆಸಿದೆಯಾ ಅನ್ನೋದರ ಬಗ್ಗೆ ಕೂಡ ಪರಿಶೀಲನೆ ಈ ತಂಡದಿಂದ ಆಗುತ್ತೆ. ಕೇಂದ್ರ ಸರ್ಕಾರ ಕಳಿಸಿರುವಂಥ ತಂಡ ಇದು. ಇನ್ನು ನೀರು ಯಾವ ಭಾಗದಲ್ಲಿ ಎಷ್ಟು ಪ್ರಮಾಣದಲ್ಲಿ ಹರಿದು ಹೋಗ್ತಾ ಇದೆ ಇದರ ಬಗ್ಗೆ ಕೂಡ ಈ ಟೀಮ್ ಪರಿಶೀಲನೆ ಮಾಡುತ್ತೆ. ಹಾಗೆಯೇ ಹುಲಿ ಸಂರಕ್ಷಿತ ಅರಣ್ಯ ಕಳಸಾ ಬಂಡೂರಿ ಸ್ಥಳದಲ್ಲಿ ಇದೆಯಾ ಇದರ ಬಗ್ಗೆ ಕೂಡ ಪರಿಶೀಲನೆ ಈ ತಂಡದಿಂದ ಆಗುತ್ತೆ. ಹಾಗೆಯೇ DPR ಬದಲಾವಣೆಯಿಂದ ಏನೆಲ್ಲ ಆಗಲಿದೆ ಅನ್ನೋದರ ಬಗ್ಗೆ ಕೂಡ ಅಧ್ಯಯನ ಮಾಡ್ತಾರೆ. ಇನ್ನು ಕಾಮಗಾರಿಯಿಂದ ಪರಿಸರಕ್ಕೆ ಧಕ್ಕೆ ಆಗಲಿದೆಯಾ ಅನ್ನೋದರ ಬಗ್ಗೆ ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಸೊ ಕಳಸಾ ಬಂಡೂರಿಗೆ ಕೇಂದ್ರ ತಂಡ ಎಲ್ಲ ವರದಿಯನ್ನು ಸಂಗ್ರಹಿಸಿ ನಾಳೆ ಬೆಂಗಳೂರಿನ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಸೊ ಹಾಗೆ ಸಮಗ್ರ ವರದಿ ಸಿದ್ಧಪಡಿಸಿ ಕೇಂದ್ರಕ್ಕೆ ಸಲ್ಲಿಸಲಿರುವಂಥ ತಂಡ ಒಂದು ಡೀಟೇಲ್ಡ್ ರಿಪೋರ್ಟನ್ನು ಕೇಂದ್ರದ ಮುಂದೆ ಇಡುತ್ತೆ. ಗೋವಾದ ವಾದ ಸರಿಯಾಗಿದೆಯಾ ಅನ್ನೋದ್ರ ಬಗ್ಗೆ. ಇನ್ನು ಕಳಸಾ ಬಂಡೂರಿಗೆ ಕೇಂದ್ರ ತಂಡ ಬಂದಿರೋದಕ್ಕೆ ಹೋರಾಟಗಾರರ ವಿರೋಧ ಯಾಕೆ ಅಂತಂದರೆ ಕಳಸಾ ಬಂಡೂರಿ ಬಗ್ಗೆ ಸಮಗ್ರ ವಿಚಾರಣೆ ಮುಗಿದಿದೆ. ಕಳಸಾ ಬಂಡೂರಿ ಬಗ್ಗೆ ನ್ಯಾಯಾಧಿಕರಣ ತೀರ್ಪು ಕೂಡ ಕೊಟ್ಟಿದೆ. ಸೊ ಇಂಥ ಸಂದರ್ಭದಲ್ಲಿ ಯಾಕೆ ಇವರು ಬರ್ತಿದ್ದಾರೆ ಏನು? ಗೆಜೆಟ್ ನೋಟಿಫಿಕೇಶನ್ ಆಗಿ ಕಾಮಗಾರಿ ಆರಂಭಿಕ ಹಂತದಲ್ಲಿದೆ. ಸೊ ಆರಂಭಿಕ ಹಂತದಲ್ಲಿದೆ ಇದು ಕಾಮಗಾರಿ. DPR ಮುಗಿದು ಕಾಮಗಾರಿ ಹಂತದಲ್ಲಿರುವಾಗ ಯಾಕೆ ಅಧ್ಯಯನ ಅಗತ್ಯ ಏನಿದೆ ಇದರದ್ದು? ಈಗಾಗಲೇ ಕಾಮಗಾರಿ ಚಾಲ್ತಿಯಲ್ಲಿದೆ, DPR ಆಗಿದೆ. 500 ಹೆಕ್ಟೇರ್ ಬದಲಿಗೆ 60 ಎಕರೆಗೆ ಬಂದಿದ್ದು ಗುತ್ತಿಗೆ ನೀಡಲಾಗಿದೆ. 500 ಹೆಕ್ಟೇರ್ ಬದಲಿಗೆ 60 ಎಕರೆಗೆ. ಇನ್ನು ಹುಲಿ ಸಂರಕ್ಷಿತ ಪ್ರದೇಶ ಎಂದು ಸುಳ್ಳು ಹೇಳಲಾಗ್ತಾ ಇದೆ. ಸೊ ಇದರ ಬಗ್ಗೆ ಕೂಡ ಹೋರಾಟಗಾರರು ಹೇಳ್ತಿದ್ದಾರೆ. ಹುಲಿ ಸಂರಕ್ಷಿತ ಪ್ರದೇಶ ಅಂತ ಸುಳ್ಳು ಹೇಳಲಾಗ್ತಾ ಇದೆ. ಹಾಗೆಯೇ ಇದನ್ನು ಹುಲಿ ಸಂರಕ್ಷಿತ ಪ್ರದೇಶ ಅನ್ನೋ ರಿಪೋರ್ಟನ್ನು ಕೊಡೋದಕ್ಕೆ ಈ ಸಂಚನ್ನು ಮಾಡಲಾಗ್ತಾ ಇದೆ. ಸೊ ಗೋವಾದಿಂದ ಮಹದಾಯಿ ಯೋಜನೆಗೆ ಅಡ್ಡಿ ಮಾಡುವಂಥ ಒಂದು ಷಡ್ಯಂತ್ರ ಇದು ಅಂತ ಹೋರಾಟಗಾರರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನು ಮಹದಾಯಿ ಹೋರಾಟಗಾರ ಅಶೋಕ್ ಚಂದ್ರಿಗೆ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಇವತ್ತೇನು ಪ್ರವಾಹ ಸಂಸ್ಥೆ ಕೇಂದ್ರದ ನದಿ ನೀರಿನ ಹಂಚಿಕೆ ಸಲುವಾಗಿ ಒಂದು ಪ್ರಾಧಿಕಾರ ರಚನೆ ಆಗಿದೆ. ಅದು ಸಂಕ್ಷಿಪ್ತ ಹೆಸರು ಪ್ರವಾಹ ಅಂಥೇಳಿ. ಅದನ್ನು ಗೋವೆಯ ಸರ್ಕಾರ
ಮತ್ತು ವಿಶೇಷವಾಗಿ ಪ್ರಮೋದ್ ಸಾವಂತ್ ಅವರು ಅದನ್ನು ಆ ಟೀಮ್ ಸದಸ್ಯರನ್ನು ಈ ಮಹದಾಯಿ ಬೇಸಿನ್ಗೆ ಅದನ್ನು ಆಹ್ವಾನ ಮಾಡಿ ಇವತ್ತೇನು ಭೇಟಿ ಕೊಡ್ತೈತಿ ಅದು ಅವರ ಒತ್ತಾಯದ ಮೇರೆಗೆ ಭೇಟಿ ಕೊಡ್ತೈತೆ ಅಂತೇಳಿ ಸ್ವತಃ ಪ್ರಮೋದ್ ಸಾವಂತ್ ಅವರು ಕ್ಲೇಮ್ ಮಾಡಿದ್ದಾರೆ ತಮ್ಮ ಟ್ವೀಟ್ನಲ್ಲಿ. ಆ ಕ್ಲೇಮ್ ಮಾಡಿದ್ದು ಹೆಂಗದಂದ್ರೆ ಅದು ಧಾಟಿ ಹೆಂಗೈತೆ ಅಂದ್ರೆ ಕರ್ನಾಟಕ ಸರ್ಕಾರ ಸುಳ್ಳು ಹೇಳಕತ್ತೈತಿ, ಆಲ್ರೆಡಿ ಕಾಮಗಾರಿಗಳನ್ನು ಆರಂಭ ಮಾಡೈತಿ, ಅದನ್ನು ನಾವು ಕರ್ನಾಟಕ ಸರ್ಕಾರದ ಬಂಡವಾಳವನ್ನು ಅದರ ಮುಂದೆ ಬಿಚ್ಚಿಡ್ತೇವೆ, ಎಲ್ಲ ಸತ್ಯವನ್ನು ಹೇಳ್ತೀವಿ ಅನ್ನೋ ಮಟ್ಟಿಗೆ ಅವರು ಟ್ವೀಟ್ ಮಾಡಿದ್ದಾರೆ ಪ್ರಮೋದ್ ಸಾವಂತ್ ಅವರು. ಆದರೆ ಅದಕ್ಕೆ ಇನ್ನೂವರೆಗೆ ನಮ್ಮ ಸರ್ಕಾರ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅವರು ಟ್ವೀಟ್ ಮಾಡಿ 72 ಗಂಟೆಗಳಾದವು, ಆದರೂ ನಮ್ಮಲ್ಲಿ ಸರ್ಕಾರದಿಂದ ಅಧಿಕೃತ ಪ್ರತಿಕ್ರಿಯೆ ಇಲ್ಲ. ಅವ್ರು ಯಾಕೆ ಬರಕತ್ತಾರಂತ ಹೇಳಿ ಅವ್ರು ಹೇಳೋ ಕಾರಣ ಏನದಂದ್ರೆ, ನಮ್ಮ ಬೆಳಗಾವಿಯ ಪ್ರತಿನಿಧಿ ಸಹದೇವ್ ಮಾನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಸಹದೇವ್ ಮಾನೆ, ಪ್ರಮೋದ್ ಸಾವಂತ್ ಅವರ ಒಂದು ಟ್ವೀಟ್ ಅನ್ನು ಕೂಡ ನಾನು ಗಮನಿಸ್ತಾ ಇದೆ. ವಾಸ್ತವಾಂಶವನ್ನ ತೆರೆದಿಡೋಕೆ ಪ್ರವಾಹ ಟೀಮ್ ಬರ್ತಾ ಇದೆ ಅನ್ನೋದು ಅವರ ಮಾತು. ಹಾಗಾದ್ರೆ ಏನಿದ್ರ ಉದ್ದೇಶ? ಈ ಟೀಮ್ ಬರ್ತಿರೋದು ಯಾಕೆ, ಏನು ಅಂತ ಸಹದೇವ್? ಅವಿನಾಶ್, ಮಹದಾಯಿ ನೀರು ಈ ಉತ್ತರ ಕರ್ನಾಟಕ ಭಾಗದ 14 ತಾಲೂಕುಗಳಿಗೆ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ 6 ವರ್ಷ ಕಳೆದಾಯಿತು. ಯಾಕಂದರೆ ಪಾಂಚಾಲ್ ನ್ಯಾಯಾಧಿಕರಣ ತೀರ್ಪು 2018ರಲ್ಲಿ ಕೊಟ್ಟಾದ ಬಳಿಕ ಕೂಡ ಇಲ್ಲಿವರೆಗೂ ಕಾಮಗಾರಿ ಆರಂಭ ಆಗಿಲ್ಲ. ಪರಿಸರ ಇಲಾಖೆಯ ಒಂದು ಅನುಮತಿ ಪಡೆದುಕೊಂಡು ಕಾಮಗಾರಿ ಆರಂಭ ಮಾಡಬೇಕಿತ್ತು. ಕಳೆದ ವಾರವಷ್ಟೇ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡಲಾಗಿತ್ತು, ಆದಷ್ಟು ಬೇಗ ಕಾಮಗಾರಿಗೆ ಅವಕಾಶವನ್ನ ಮಾಡಿಕೊಡಿ, ಅದರ ಜೊತೆಗೆ DPR ಕೂಡ ಪರಿಸರಕ್ಕೆ ಹಾನಿ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲೇ DPR ಕೂಡ ಬದಲಾವಣೆ ಮಾಡಿ 500 ಹೆಕ್ಟೇರ್ ಪ್ರದೇಶದಿಂದ 60 ಹೆಕ್ಟೇರ್ ಪ್ರದೇಶಕ್ಕೂ ಕೂಡ ತರಲಾಗಿತ್ತು. ಲಿಫ್ಟ್ ಇರಿಗೇಷನ್ ಮೂಲಕ ಈ ಒಂದು ನೀರನ್ನ ತೆಗೆದುಕೊಂಡು ಹೋಗ್ತೇವೆ ಅನ್ನುವಂತಹ ಮನವಿಯನ್ನು ಕೂಡ ಮಾಡಲಾಗಿತ್ತು. ಇದೆಲ್ಲದರ ಬೆಳವಣಿಗೆ ಮಧ್ಯೆ ಇದೀಗ ಮತ್ತೆ ಗೋವಾ ಸರ್ಕಾರ ಖ್ಯಾತೆಯನ್ನು ತೆಗೆದಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಗೋವಾ ಸರ್ಕಾರದ ಒಂದು ವಾದ ಏನಿದೆ ಅಂದರೆ, ನೈಸರ್ಗಿಕವಾಗಿ ಏನು ನೀರು ಹರಿದು ಬರ್ತಿತ್ತು ಅದನ್ನು ಕೂಡ ಕರ್ನಾಟಕ ಸರ್ಕಾರ ಡೈವರ್ಟ್ ಮಾಡ್ಕೊಂಡಿದೆ ಅನ್ನುವಂತಹ ಅನುಮಾನವನ್ನ ಈ ಒಂದು ಗೋವಾ ಸರ್ಕಾರ ವ್ಯಕ್ತಪಡಿಸಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಈ ಒಂದು ಪ್ರವಾಹ ತಂಡವನ್ನ ರಚನೆ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇರುವಂಥದ್ದು. ಇದರ ಉದ್ದೇಶ ಸರಿಯಾಗಿಲ್ಲ, ಇದೊಂದು ಷಡ್ಯಂತ್ರ, ಮಹದಾಯಿ ಯೋಜನೆಗೆ ಕಲ್ಲು ಹಾಕೋಕೆ ಈ ರೀತಿಯ ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಇದಕ್ಕೆ ತಕ್ಕದಾದಂಥ ಉತ್ತರ ಕರ್ನಾಟಕ ಸರ್ಕಾರ ಕೊಡಬೇಕು. ಅದರ ಜೊತೆಗೆ ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದೆ ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ದೊಡ್ಡ ಹೋರಾಟವನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ರೈತರು ಹೇಳ್ತಾ ಇರುವಂಥದ್ದು. ಅವಿನಾಶ್, ಧನ್ಯವಾದ ಸಹದೇವ್.